ವೆಲ್ಕಮ್ ಬ್ಯಾಕ್. 2025ಕ್ಕೆ ವಿದಾಯ ಹೇಳೋದಕ್ಕೆ ಇನ್ನೊಂದೇ ದಿನ ಬಾಕಿ ಇರೋದು. 2026 ವೆಲ್ಕಮ್ ಮಾಡಿಕೊಳ್ಳೋದಕ್ಕೆ ಭರ್ಜರಿಯಾಗಿ ರಾಜ್ಯ ಸಿದ್ಧವಾಗ್ತಾ ಇದೆ. ನೋಡಿ, ಇವತ್ತು ದೆಹಲಿಯಲ್ಲಿ ಒಂದು ಇನ್ಸಿಡೆಂಟ್ ಆಯಿತು, ಮೈಸೂರಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ರಾಜ್ಯ ಗೃಹ ಇಲಾಖೆ ವತಿಯಿಂದ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. ಟಫ್ ರೂಲ್ಸ್ ಗಳನ್ನ ತಂದಿದೆ. ಹಾಗಾದ್ರೆ ರಾಜಧಾನಿ ಹೊಸ ವರ್ಷಾಚರಣೆಗೆ ರೆಡಿ ಆಗಿದ್ಯಾ? ನ್ಯೂ ಇಯರ್ ಪಾರ್ಟಿಗೆ ನೀವುಗಳೇನಾದ್ರೂ ರೆಡಿ ಆಗಿದ್ದೀರಾ? ಹಾಗಾದ್ರೆ ನೀವು ಈ ರೂಲ್ಸ್ ಅನ್ನ ಫಾಲೋ ಮಾಡಬೇಕು. ಹೊಸ ವರ್ಷಾಚರಣೆಗೆ ಏನೆಲ್ಲ ರೂಲ್ಸ್ ಗಳಿರುತ್ತೆ ನಾವು ಹೇಳ್ತೀವಿ. ಯಾವೆಲ್ಲ ರಸ್ತೆ ಬಂದಾಗುತ್ತೆ, ಟೈಮಿಂಗ್ಸ್ ಏನು ನಾವು ಹೇಳ್ತೀವಿ. ರಿಪಬ್ಲಿಕ್ ಕನ್ನಡದಲ್ಲಿ ಪ್ರತಿ ಜಿಲ್ಲೆಯ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ವೆಲ್ಕಮ್ ಬ್ಯಾಕ್. 2025ಕ್ಕೆ ವಿದಾಯ ಹೇಳೋದಕ್ಕೆ ಇನ್ನೊಂದೇ ದಿನ ಬಾಕಿ ಇರೋದು. 2026 ವೆಲ್ಕಮ್ ಮಾಡಿಕೊಳ್ಳೋದಕ್ಕೆ ಭರ್ಜರಿಯಾಗಿ ರಾಜ್ಯ ಸಿದ್ಧವಾಗ್ತಾ ಇದೆ. ನೋಡಿ, ಇವತ್ತು ದೆಹಲಿಯಲ್ಲಿ ಒಂದು ಇನ್ಸಿಡೆಂಟ್ ಆಯಿತು, ಮೈಸೂರಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ರಾಜ್ಯ ಗೃಹ ಇಲಾಖೆ ವತಿಯಿಂದ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. ಟಫ್ ರೂಲ್ಸ್ ಗಳನ್ನ ತಂದಿದೆ. ಹಾಗಾದ್ರೆ ರಾಜಧಾನಿ ಹೊಸ ವರ್ಷಾಚರಣೆಗೆ ರೆಡಿ ಆಗಿದ್ಯಾ? ನ್ಯೂ ಇಯರ್ ಪಾರ್ಟಿಗೆ ನೀವುಗಳೇನಾದ್ರೂ ರೆಡಿ ಆಗಿದ್ದೀರಾ? ಹಾಗಾದ್ರೆ ನೀವು ಈ ರೂಲ್ಸ್ ಅನ್ನ ಫಾಲೋ ಮಾಡಬೇಕು. ಹೊಸ ವರ್ಷಾಚರಣೆಗೆ ಏನೆಲ್ಲ ರೂಲ್ಸ್ ಗಳಿರುತ್ತೆ ನಾವು ಹೇಳ್ತೀವಿ. ಯಾವೆಲ್ಲ ರಸ್ತೆ ಬಂದಾಗುತ್ತೆ, ಟೈಮಿಂಗ್ಸ್ ಏನು ನಾವು ಹೇಳ್ತೀವಿ. ರಿಪಬ್ಲಿಕ್ ಕನ್ನಡದಲ್ಲಿ ಪ್ರತಿ ಜಿಲ್ಲೆಯ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ವೆಲ್ಕಮ್ ಬ್ಯಾಕ್. 2025ಕ್ಕೆ ವಿದಾಯ ಹೇಳೋದಕ್ಕೆ ಇನ್ನೊಂದೇ ದಿನ ಬಾಕಿ ಇರೋದು. 2026 ವೆಲ್ಕಮ್ ಮಾಡಿಕೊಳ್ಳೋದಕ್ಕೆ ಭರ್ಜರಿಯಾಗಿ ರಾಜ್ಯ ಸಿದ್ಧವಾಗ್ತಾ ಇದೆ. ನೋಡಿ, ಇವತ್ತು ದೆಹಲಿಯಲ್ಲಿ ಒಂದು ಇನ್ಸಿಡೆಂಟ್ ಆಯಿತು, ಮೈಸೂರಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ರಾಜ್ಯ ಗೃಹ ಇಲಾಖೆ ವತಿಯಿಂದ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. ಟಫ್ ರೂಲ್ಸ್ ಗಳನ್ನ ತಂದಿದೆ. ಹಾಗಾದ್ರೆ ರಾಜಧಾನಿ ಹೊಸ ವರ್ಷಾಚರಣೆಗೆ ರೆಡಿ ಆಗಿದ್ಯಾ? ನ್ಯೂ ಇಯರ್ ಪಾರ್ಟಿಗೆ ನೀವುಗಳೇನಾದ್ರೂ ರೆಡಿ ಆಗಿದ್ದೀರಾ? ಹಾಗಾದ್ರೆ ನೀವು ಈ ರೂಲ್ಸ್ ಅನ್ನ ಫಾಲೋ ಮಾಡಬೇಕು. ಹೊಸ ವರ್ಷಾಚರಣೆಗೆ ಏನೆಲ್ಲ ರೂಲ್ಸ್ ಗಳಿರುತ್ತೆ ನಾವು ಹೇಳ್ತೀವಿ. ಯಾವೆಲ್ಲ ರಸ್ತೆ ಬಂದಾಗುತ್ತೆ, ಟೈಮಿಂಗ್ಸ್ ಏನು ನಾವು ಹೇಳ್ತೀವಿ. ರಿಪಬ್ಲಿಕ್ ಕನ್ನಡದಲ್ಲಿ ಪ್ರತಿ ಜಿಲ್ಲೆಯ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ವೆಲ್ಕಮ್ ಬ್ಯಾಕ್. 2025ಕ್ಕೆ ವಿದಾಯ ಹೇಳೋದಕ್ಕೆ ಇನ್ನೊಂದೇ ದಿನ ಬಾಕಿ ಇರೋದು. 2026 ವೆಲ್ಕಮ್ ಮಾಡಿಕೊಳ್ಳೋದಕ್ಕೆ ಭರ್ಜರಿಯಾಗಿ ರಾಜ್ಯ ಸಿದ್ಧವಾಗ್ತಾ ಇದೆ. ನೋಡಿ, ಇವತ್ತು ದೆಹಲಿಯಲ್ಲಿ ಒಂದು ಇನ್ಸಿಡೆಂಟ್ ಆಯಿತು, ಮೈಸೂರಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ರಾಜ್ಯ ಗೃಹ ಇಲಾಖೆ ವತಿಯಿಂದ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. ಟಫ್ ರೂಲ್ಸ್ ಗಳನ್ನ ತಂದಿದೆ. ಹಾಗಾದ್ರೆ ರಾಜಧಾನಿ ಹೊಸ ವರ್ಷಾಚರಣೆಗೆ ರೆಡಿ ಆಗಿದ್ಯಾ? ನ್ಯೂ ಇಯರ್ ಪಾರ್ಟಿಗೆ ನೀವುಗಳೇನಾದ್ರೂ ರೆಡಿ ಆಗಿದ್ದೀರಾ? ಹಾಗಾದ್ರೆ ನೀವು ಈ ರೂಲ್ಸ್ ಅನ್ನ ಫಾಲೋ ಮಾಡಬೇಕು. ಹೊಸ ವರ್ಷಾಚರಣೆಗೆ ಏನೆಲ್ಲ ರೂಲ್ಸ್ ಗಳಿರುತ್ತೆ ನಾವು ಹೇಳ್ತೀವಿ. ಯಾವೆಲ್ಲ ರಸ್ತೆ ಬಂದಾಗುತ್ತೆ, ಟೈಮಿಂಗ್ಸ್ ಏನು ನಾವು ಹೇಳ್ತೀವಿ. ರಿಪಬ್ಲಿಕ್ ಕನ್ನಡದಲ್ಲಿ ಪ್ರತಿ ಜಿಲ್ಲೆಯ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ವೆಲ್ಕಮ್ ಬ್ಯಾಕ್. 2025ಕ್ಕೆ ವಿದಾಯ ಹೇಳೋದಕ್ಕೆ ಇನ್ನೊಂದೇ ದಿನ ಬಾಕಿ ಇರೋದು. 2026 ವೆಲ್ಕಮ್ ಮಾಡಿಕೊಳ್ಳೋದಕ್ಕೆ ಭರ್ಜರಿಯಾಗಿ ರಾಜ್ಯ ಸಿದ್ಧವಾಗ್ತಾ ಇದೆ.
ನೋಡಿ, ಇವತ್ತು ದೆಹಲಿಯಲ್ಲಿ ಒಂದು ಇನ್ಸಿಡೆಂಟ್ ಆಯಿತು, ಮೈಸೂರಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ರಾಜ್ಯ ಗೃಹ ಇಲಾಖೆ ವತಿಯಿಂದ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. ಟಫ್ ರೂಲ್ಸ್ ಗಳನ್ನ ತಂದಿದೆ. ಹಾಗಾದ್ರೆ ರಾಜಧಾನಿ ಹೊಸ ವರ್ಷಾಚರಣೆಗೆ ರೆಡಿ ಆಗಿದ್ಯಾ? ನ್ಯೂ ಇಯರ್ ಪಾರ್ಟಿಗೆ ನೀವುಗಳೇನಾದ್ರೂ ರೆಡಿ ಆಗಿದ್ದೀರಾ? ಹಾಗಾದ್ರೆ ನೀವು ಈ ರೂಲ್ಸ್ ಅನ್ನ ಫಾಲೋ ಮಾಡಬೇಕು. ಹೊಸ ವರ್ಷಾಚರಣೆಗೆ ಏನೆಲ್ಲ ರೂಲ್ಸ್ ಗಳಿರುತ್ತೆ ನಾವು ಹೇಳ್ತೀವಿ. ಯಾವೆಲ್ಲ ರಸ್ತೆ ಬಂದಾಗುತ್ತೆ, ಟೈಮಿಂಗ್ಸ್ ಏನು ನಾವು ಹೇಳ್ತೀವಿ. ರಿಪಬ್ಲಿಕ್ ಕನ್ನಡದಲ್ಲಿ ಪ್ರತಿ ಜಿಲ್ಲೆಯ ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ವೆಲ್ಕಮ್ ಬ್ಯಾಕ್. 2025ಕ್ಕೆ ವಿದಾಯ ಹೇಳೋದಕ್ಕೆ ಇನ್ನೊಂದೇ ದಿನ ಬಾಕಿ ಇರೋದು. 2026 ವೆಲ್ಕಮ್ ಮಾಡಿಕೊಳ್ಳೋದಕ್ಕೆ ಭರ್ಜರಿಯಾಗಿ ರಾಜ್ಯ ಸಿದ್ಧವಾಗ್ತಾ ಇದೆ. ನೋಡಿ, ಇವತ್ತು ದೆಹಲಿಯಲ್ಲಿ ಒಂದು ಇನ್ಸಿಡೆಂಟ್ ಆಯಿತು, ಮೈಸೂರಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ರಾಜ್ಯ ಗೃಹ ಇಲಾಖೆ ವತಿಯಿಂದ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. ಟಫ್ ರೂಲ್ಸ್ ಗಳನ್ನ ತಂದಿದೆ. ಹಾಗಾದ್ರೆ ರಾಜಧಾನಿ ಹೊಸ ವರ್ಷಾಚರಣೆಗೆ ರೆಡಿ ಆಗಿದ್ಯಾ? ನ್ಯೂ ಇಯರ್ ಪಾರ್ಟಿಗೆ ನೀವುಗಳೇನಾದ್ರೂ ರೆಡಿ ಆಗಿದ್ದೀರಾ? ಹಾಗಾದ್ರೆ ನೀವು ಈ ರೂಲ್ಸ್ ಅನ್ನ ಫಾಲೋ ಮಾಡಬೇಕು. ಹೊಸ ವರ್ಷಾಚರಣೆಗೆ ಏನೆಲ್ಲ ರೂಲ್ಸ್ ಗಳಿರುತ್ತೆ ನಾವು ಹೇಳ್ತೀವಿ. ಯಾವೆಲ್ಲ ರಸ್ತೆ ಬಂದಾಗುತ್ತೆ, ಟೈಮಿಂಗ್ಸ್ ಏನು ನಾವು ಹೇಳ್ತೀವಿ. ರಿಪಬ್ಲಿಕ್ ಕನ್ನಡದಲ್ಲಿ ಪ್ರತಿ ಜಿಲ್ಲೆಯ ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ವೆಲ್ಕಮ್ ಬ್ಯಾಕ್. 2025ಕ್ಕೆ ವಿದಾಯ ಹೇಳೋದಕ್ಕೆ ಇನ್ನೊಂದೇ ದಿನ ಬಾಕಿ ಇರೋದು. 2026 ವೆಲ್ಕಮ್ ಮಾಡಿಕೊಳ್ಳೋದಕ್ಕೆ ಭರ್ಜರಿಯಾಗಿ ರಾಜ್ಯ ಸಿದ್ಧವಾಗ್ತಾ ಇದೆ. ನೋಡಿ, ಇವತ್ತು ದೆಹಲಿಯಲ್ಲಿ ಒಂದು ಇನ್ಸಿಡೆಂಟ್ ಆಯಿತು, ಮೈಸೂರಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ರಾಜ್ಯ ಗೃಹ ಇಲಾಖೆ ವತಿಯಿಂದ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. ಟಫ್ ರೂಲ್ಸ್ ಗಳನ್ನ ತಂದಿದೆ. ಹಾಗಾದ್ರೆ ರಾಜಧಾನಿ ಹೊಸ ವರ್ಷಾಚರಣೆಗೆ ರೆಡಿ ಆಗಿದ್ಯಾ? ನ್ಯೂ ಇಯರ್ ಪಾರ್ಟಿಗೆ